ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಔಟ್ ಆಗ್ತಾರೆ ಅನ್ನೋ ದೊಡ್ಡ ಪ್ರಶ್ನೆಗೆ ಭಾನುವಾರ ಕಿಚ್ಚ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ವಾರ ಕಾಕ್ರೋಚ್ ಸುಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ದೊಡ್ಡ ಮನೆ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ. ನಾಮಿನೇಟ್ ಆಗಿದ್ದ ಸದಸ್ಯರಲ್ಲಿ ರಘು, ರಿಷಾ ಗೌಡ, ಜಾಹ್ನವಿ ಮತ್ತು ಕಾಕ್ರೋಚ್ ಸುಧಿ ನಡುವೆ ಯಾರು ಔಟ್ ಆಗ್ತಾರೆ ಅನ್ನೋ ಕುತೂಹಲ ಹಲವರಲ್ಲಿತ್ತು. ಹಾಗೆ ಕಾಕ್ರೋಚ್ ಸುಧಿ ಈ ವಾರ ಎಲಿಮಿನೇಟ್ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿತ್ತು. ಅಂತೆಯೇ 49 ದಿನಗಳ ನಂತರ ಕಾಕ್ರೋಚ್ ಸುಧಿ ದೊಡ್ಡ ಮನೆಯಿಂದ ಹೊರಬಂದಿದ್ದಾರೆ. ಆದ್ರೆ ಕಾಕ್ರೋಚ್ ಸುಧಿ ಹೊರಬರೋಕೆ ಈ ಇಬ್ಬರು ಸ್ಪರ್ಧಿಗಳೇ ಕಾರಣ ಅಂತ ಸುಧಿ ಪತ್ನಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಕ್ರೋಚ್ ಸುಧಿ ಬಿಗ್ ಬಾಸ್ ಕನ್ನಡ ಹಿಸ್ಟರಿಯಲ್ಲಿ ಅಚ್ಚರಿಯ ಎಂಟ್ರಿ ಪಡೆದುಕೊಂಡಿದ್ದ ಕಂಟೆಸ್ಟೆಂಟ್. ಜನಗಳ ಬಳಿ ಹೋಗಿ ಸ್ವತಃ ಬಿಗ್ ಬಾಸ್ಗೆ ಹೋಗ್ಬೇಕಾ ಅಥವಾ ಬೇಡ್ವಾ ಅನ್ನೋ ಅಭಿಪ್ರಾಯವನ್ನ ಕೇಳಿದ್ದರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಮೇಲೆ ಫೈನಲಿಸ್ಟ್ ಸ್ಥಾನದಲ್ಲಿ ಕಾಕ್ರೋಚ್ ಸುಧಿ ಇರೋದು ಫಿಕ್ಸ್ ಅಂತಲ್ಲ ವೀಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದ್ರೆ ಕಾಕ್ರೋಚ್ ಸುಧಿ ಈ ನಂಬಿಕೆಯನ್ನ ಉಳಿಸಿಕೊಳ್ಳಿಲ್ಲ. ಮಿನಿ ಫಿನಾಲಿಯಲ್ಲಿ ಕಾಕ್ರೋಚ್ ಸುಧಿ ವಿನ್ ಆಗಿ ಸ್ಪೆಷಲ್ ಪವರ್ ಪಡೆದುಕೊಂಡಿದ್ರು. ಕಳೆದ ವಾರ ನಾಮಿನೇಟ್ ಆದಾಗ ಆ ಪವರ್ ಅನ್ನ ಬಳಸಿ ಕಾಕ್ರೋಚ್ ಮನೆಯಲ್ಲೇ ಉಳಿದುಕೊಂಡ್ರು. ಆದ್ರೆ ಈ ವಾರ ಸುಧಿಗೆ ಯಾವುದೇ ಪವರ್ ಇರಲಿಲ್ಲ. ಅಲ್ಲದೆ ಈ ವಾರ ನಾನು ಪಕ್ಕ ಹೊರಗೋಗ್ತೀನಿ ಅಂತ ಸುಧಿ ಹೇಳ್ತಾ ಇದ್ರು. ನಾಮಿನೇಷನ್ ಬಲೆಗೆ ಸಿಕ್ಕಿಕೊಂಡು ಭಯದಿಂದ ಸುಧಿ ಒದ್ದಾಡಿದ್ರು. ಈಗ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿದ್ದಾರೆ. ಬಿಗ್ ಮನೆಯಿಂದ ಹೊರಬಂದ ನಂತರ ಕಿಚ್ಚ ಕಾಕ್ರೋಚ್ ಸುಧಿ ಪತ್ನಿ ಬಳಿ ಹೊರಬರೋಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಪತ್ನಿ, ಸುಧಿ ಹೊರಬರೋದಿಕ್ಕೆ ಅಶ್ವಿನಿ ಮತ್ತು ಜಾಹ್ನವಿ ಸಹವಾಸ ಅಂತ ಶಾಕಿಂಗ್ ಆನ್ಸರ್ ಕೊಟ್ಟಿದ್ದಾರೆ. ಹೌದು, ಅಶ್ವಿನಿ ಮತ್ತು ಜಾಹ್ನವಿ ಜೊತೆಯಲ್ಲೇ ಸುಧಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ರು. ಬೇರೆಯವರ ಜೊತೆ ಮಿಂಗಲ್ ಆಗ್ತಾ ಇರಲಿಲ್ಲ. ಅವರ ಜೊತೆ ಸೇರಿದ್ದೇ ದೊಡ್ಡ ತಪ್ಪು. ಅವರ ತಪ್ಪುಗಳಿಂದ ನನ್ನ ಪತಿ ಬಿಗ್ ಬಾಸ್ನಿಂದ ಹೊರಬಂದಿದ್ದಾರೆ ಅಂತ ಸುಧಿ ಪತ್ನಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆರಂಭದಲ್ಲಿ ನಾನು ಏನು ಅಂತ ತೋರಿಸೋದಿಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅಂತ ಮಸ್ತ್ ಡೈಲಾಗ್ ಹೊಡೆದಿದ್ದ ಸುಧಿ ಇದೀಗ ಎಲಿಮಿನೇಟ್ ಆಗಿದ್ದಾರೆ. ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ವ್ಯಕ್ತಿತ್ವಗಳ ಆಟ, ಯಾರ ವ್ಯಕ್ತಿತ್ವ ಚೆನ್ನಾಗಿರುತ್ತೋ, ಯಾರು ಆಟ ಚೆನ್ನಾಗಿ ಆಡ್ತಾರೋ ಅವರು ಜನರಿಗೆ ಇಷ್ಟ ಆಗ್ತಾರೆ. ಯಾರು ಜನರಿಗೆ ಇಷ್ಟ ಆಗ್ತಾರೋ ಅವರು ಗೆಲ್ತಾರೆ ಅಂತ ಚರ್ಚೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.